ಗಣಪತಿ ಹಬ್ಬಕ್ಕೆ ಪಿಒಪಿ ಗಣಪತಿಗಳ ಅಬ್ಬರ. ಸ್ಥಳೀಯ ಪರಿಸರ ಸ್ನೇಹಿ ಪೇಪರ್ ಮತ್ತು ಮಣ್ಣಿನ ಗಣಪತಿ ತಯಾರು ಮಾಡುವ ಕಲಾವಿದರಿಗಿಲ್ಲದ ಅವಕಾಶ. ಸಮೀಪಿಸ್ತಾ ಇದೆ ಗೌರಿ ಗಣೇಶ ಹಬ್ಬ. ಎಲ್ಲಿ ನೋಡಿದ್ರೂ ಕಲರ್ ಗಣಪತಿಗಳ ತಯಾರಿ ಮಾಡ್ತಾ ಇರುವ ಕುಂಬಾರ ಕಲಾವಿದರು. ಆದರೆ ಆಂಧ್ರದ ಪಿಒಪಿ ಗಣಪತಿಗೆ ಇರುವ ಬೇಡಿಕೆ ಕರ್ನಾಟಕದ ಮಣ್ಣಿನ ಹಾಗೂ ಪೇಪರ್ ಗಣಪತಿಗಳಿಗೆ ಇಲ್ಲದಂತಾಗಿದೆ. ಕರ್ನಾಟಕದಲ್ಲಿ ಬ್ಯಾನ್, ಆಂಧ್ರದಲ್ಲಿ ಪರ್ಮಿಷನ್. ಕರ್ನಾಟಕದಲ್ಲಿ ಬ್ಯಾನ್ ಆಗಿರುವ ಪಿಒಪಿ ಗಣಪತಿಗಳು ಆಂಧ್ರದಿಂದ ಕರ್ನಾಟಕದ ಮೂಲೆ ಮೂಲೆಗೆ ಸರಬರಾಜು ಆಗ್ತಾ ಇದೆ. ಇದರಿಂದ ಸ್ಥಳೀಯ ಗಣಪತಿ ತಯಾರಕರಿಗೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ಇದನ್ನೆಲ್ಲ ತಡೆಗಟ್ಟಬೇಕಾದ ಪರಿಸರ ಇಲಾಖೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಪುರವಾರ ಗ್ರಾಮ ಪಂಚಾಯಿತಿಯ ಗಂಗಾರನಹಳ್ಳಿ ಗ್ರಾಮದ ಹನುಮಂತರಾಯಪ್ಪ ಹಾಗೂ ಮೋಹನ್ ಕುಟುಂಬಸ್ಥರಿಂದ ಸುಮಾರು 80 ವರ್ಷದಿಂದ ಪರಿಸರ ಸ್ನೇಹಿ ಗಣಪತಿಗಳು ತಯಾರು ಮಾಡ್ತಾ ಬಂದಿದ್ದಾರೆ. ಇವರು ಸ್ಥಳೀಯ ಗ್ರಾಮದ ಸುಮಾರು 15ಕ್ಕೂ ಹೆಚ್ಚು ಕುಟುಂಬಸ್ಥರು ಈ ಪರಿಸರ ಸ್ನೇಹಿ ಗಣಪತಿ ತಯಾರಿಕೆಯಿಂದ ಕುಟುಂಬದ ನಿರ್ವಹಣೆ ನಡೆಸ್ತಾ ಮಹಿಳೆಯರು ನಿಂತಿದ್ದಾರೆ. ಆದರೆ ಕೊಡ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಕನಹಳ್ಳಿ ಗ್ರಾಮದ ಗಂಗಾಧರಪ್ಪ ಕುಟುಂಬಸ್ಥರಿಂದ ಯಾವುದೇ ಅಧಿಕಾರಿಗಳ ಭಯವಿಲ್ಲದೆ ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ ತಯಾರು ಮಾಡುತ್ತಿದ್ದಾರೆ ಪಿಒಪಿ ಗಣಪತಿಗಳು. ಕರ್ನಾಟಕದಲ್ಲಿ ಬ್ಯಾನ್ ಆಗಿರುವ ಪಿಒಪಿ ಗಣಪತಿಗಳನ್ನ ಹೇಗೆ ತಯಾರು ಮಾಡ್ತೀರಾ ಅಂತ ನಮ್ಮ ಪ್ರತಿನಿಧಿ ಪ್ರಶ್ನೆ ಮಾಡಿದಾಗ ಅವರು ಹೇಳುವ ಉತ್ತರ ಏನ್ ಗೊತ್ತಾ? ಈ ಸ್ಟೋರಿ ನೋಡಿ. ಸರ್, ನನ್ನ ಹೆಸರು ಮೋಹನ್ ಕುಮಾರ್ TH ಅಂತ, ಗಮಕಾರ್ನಳ್ಳಿ ಅವರು, ಇಲ್ಲೇ ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆಯವರು. ನಾವು ಇಲ್ಲೇ ಸುಮಾರು ನಮ್ಮ ತಂದೆ ಕಾಲದಿಂದ ನಾವು ಗಣಪತಿಗಳು ಮಾಡ್ತಾ ಇದ್ದೀವಿ. ಸುಮಾರು ವರ್ಷದಿಂದಲೂ ನಾವು ಇಲ್ಲಿ ಗಣಪತಿಗಳು ಒಳ್ಳೆ ಡಿಸೈನ್ ಗಣಪತಿಗಳೆಲ್ಲ ಮಾಡ್ತಾ ಇದ್ದೀವಿ. ಪರಿಸರ ಸ್ನೇಹಿ ಗಣಪತಿಗಳು ಮಾಡ್ತಾ ಇದ್ದೀವಿ, ಮಣ್ಣಿನ ಗಣಪತಿಗಳು, ಎಲ್ಲ ಗಣಪತಿಗಳು ಮಾಡ್ತಾ ಇದ್ದೀವಿ. ನಮ್ಗೆ ಯಾವುದೇ ಅಂತ ಬೆಲೆ ಸಿಗ್ತಾ ಇಲ್ಲ. ಕಾರಣ ಏನಂದರೆ ಎಲ್ಲ ಪಿಒಪಿ ಗಣಪತಿ ಬಂದುಬಿಟ್ಟು ಎಲ್ಲ ಈ ಪಕ್ಕದ ಆಂಧ್ರದಿಂದ ತರಿಸ್ತಾ ಇದ್ದಾರೆ. ಈಗೆಲ್ಲ ಪಕ್ಕ ಗ್ರಾಮಗಳೆಲ್ಲ ಬರ್ತಾ ಇದ್ದಾವೆ. ಎಲ್ಲ ಆಂಧ್ರದಿಂದ ಯಾರು ತಡೆಗಡ್ತಾ ಇಲ್ಲ. ನಾವೆಲ್ಲ ಎಲ್ಲ ಕಡೆ ಕೇಳಿ ಹೋಗಿ ನೋಡಿದ್ರು ನಾವು ಪಿಒಪಿ ಅದಕ್ಕೆ ರೇಟ್ ಜಾಸ್ತಿ ಹೇಳ್ತಿದ್ದಾರೆ, ನಮ್ದಕ್ಕೆ ರೇಟ್ ಕಮ್ಮಿ ಕೇಳ್ತಿದ್ದಾರೆ. ಯಾರೋ ಬಂದು ನಮ್ಗೆ ಯಾರು ಗುರುತಿಸ್ತಾನಲ್ಲ, ನಮ್ಗೆ ಕೇಳ್ತಾನಲ್ಲ, ಬಂದು ಯಾರು ಬಂದ್ರೂ ಎಲ್ಲ ಅವ್ರನ್ನ ಗಣಪತಿಗಳವರು ಕೇಳ್ತಿದ್ದಾರೆ. ಬರೀ ಪಿಒಪಿ ಕೊಡಿ ಅಂತಿದ್ದಾರೆ. ಮತ್ತು ಪಿಒಪಿ ನಾವು ಮಾಡ್ತಾ ಇಲ್ಲ. ಬರೀ ಮಣ್ಣಿನ ಗಣಪತಿ ನಮ್ಮ ಹತ್ರ ಇರೋದು, ನಾವು ಯಾರು ಕೇಳ್ತಾ ಇಲ್ಲ. ನಮ್ಮದು ಇಲ್ಲಿ ಒಳ್ಳೆ ಈಗ ನಮ್ಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ ನಮಗೆ. ನೀವು ಆದಷ್ಟು ಅದನ್ನು ತಡೆಗಟ್ಬಿಟ್ರೆ ನಮ್ಮಲ್ಲಿ ಇದು ನಂಬಿ ಮಾಡ್ತಾರೆ. ಸುಮಾರು ಕುಟುಂಬಗಳಿದ್ದಾವೆ ನಂಬಿ ಜೀವನ ಮಾಡ್ತಾ ಇದ್ವಿ. ಅವೆಲ್ಲ ಒಳ್ಳೆ ಬೆಳೆ ಸಿಗ್ದಂಗೆ ಆಗುತ್ತೆ, ಒಳ್ಳೆ ಉತ್ತಮವಾದ ಇದ್ದಂಗೆ ಆಗುತ್ತೆ ನಮಗೆ. ಆಮೇಲೆ ನಮ್ಮಂಥವ್ರು ಗುರುತಿಸಿ ಎಲ್ಲೇ ಯಾವುದೇ ಭಾಗದಲ್ಲೇ ಆಗಲಿ, ನಮ್ದು ಯಾವುದೋ ಒಂದು ಇದರಲ್ಲ ಕಾರ್ಯಕ್ರಮದಲ್ಲಾಗಲಿ, ಇಂಥ ಕಲಾವಿದರು ನಮ್ಮ ಜಿಲ್ಲೆಯಲ್ಲಿದ್ದಾರೆ, ನಮ್ಮ ತಾಲೂಕಲ್ಲಿ ಇದ್ದಾರೆ ಅಂತ ಕರೆದು ಒಂದು ಶಾಲೆ, ಒಂದು ಓನರನ್ನು ಏನೋ ಒಂದು ನಮ್ಗೆ ಒಂದು ಕೊಡ್ತಾ ಇಲ್ಲ. ಅದನ್ನು ನಮ್ಮ ಕಲಾವಿದರಿಗೆ ಒಂದು ಬೇಜಾನ್ ಕಲಾವಿದರು ನಮ್ಮ ತುಮಕೂರು ಜಿಲ್ಲೆಯಲ್ಲಿದ್ದಾವೆ. ನಾವು ಇದನ್ನೇ ನಮಗೆ ಜೀವನ ಮಾಡ್ತಾ ಇದ್ದೀವಿ. ನಾವು ನಮ್ಮಿಂದ ಸುಮಾರು 100-150 ಕುಟುಂಬಗಳು ನಾವು ಇದನ್ನ ನಂಬಿ ಜೀವನ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೂ ಒಳ್ಳೆ ಇದೆ, ಅವ್ರ ಪಾಪ ನಮ್ಮನ್ನೇ ನಂಬಿ ನಾವು ಜೀವನ ಮಾಡ್ತಾ ಇದ್ದಾರೆ. ಅವರೆಲ್ಲ ಕುಟುಂಬಗಳೆಲ್ಲ ಬಯಲಿ ಬರಬೇಕು. ಯಾಕೆಂದ್ರೆ ಆದಷ್ಟು ನೀವು ಪಿಒಪಿ ತಡೆಗಟ್ಬಿಟ್ರೆ ನಮಗೂ ಇದು ನಾವು ಮಾಡಿರೋ ಒಂದು ಪ್ರಾಡಕ್ಟ್ಗೂ ಒಳ್ಳೆ ಬೆಲೆ ಸಿಗ್ತದೆ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ನಮಗೆ ಅಲ್ಲ, ಈ ಗಣಪತಿಗೂ ಆ ಪಿಒಪಿ ಗಣಪತಿ ವ್ಯತ್ಯಾಸ ಏನಾದರೂ ಇದೆಯಾ? ಏನಾಯ್ತಂದ್ರೆ ಸ್ವಲ್ಪ ಡಿಸೈನ್ ಇರ್ತದೆ ಅದರಲ್ಲಿ. ಆಮೇಲೆ ಹಿಂದಗಡೆ ಪೇಂಟ್ ಮಾಡಲ್ಲ, ತುಂಬಾ ವೇಟ್ ಇರ್ತದೆ ಗಣಪತಿ. ಅದು ಸ್ವಲ್ಪ ನೀರಲ್ಲಿ ಲೇಟಾಗಿ ಕರ್ತದೆ, ಇದು ನಮ್ಗೆ ಸ್ವಲ್ಪ ಬೇಗ ಕರ್ತದೆ. ಆದಷ್ಟು ಅದನ್ನೇ ಡಿಸೈನ್ ಎಲ್ಲ ಗಣಪತಿ ಇರ್ತದಲ್ಲ, ಆದಷ್ಟು ಎಲ್ಲ ಜನ ಅದನ್ನೇ ಇಷ್ಟಪಡ್ತಾರೆ. ಆಮೇಲೆ ಪಕ್ಕದ ಊರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪಕ್ಕದ ಸುಮಾರು ಊರು ಎಲ್ಲ ಆಂಧ್ರದ ಪಕ್ಕದಿಂದ ಎಲ್ಲ ಇಲ್ಲಿ ಹೋಗ್ತಾ ಇದೆ, ಎಲ್ಲ ಬುಕ್ ಮಾಡ್ಬಿಟ್ಟಿದ್ದಾರೆ. ಎಲ್ಲರೂ ಯಾರು ಬಂದು ಕೇಳಿದ್ರೆ ನಮ್ದೊಂದು ಗಣಪತಿ ಇದುವರೆಗೂ ನಮ್ಗೆ ಗಣಪತಿ ಒಂದು ಬುಕ್ ಆಗಿಲ್ಲ ನಮ್ಮ ಹತ್ರ. ಯಾರೇ ಬಂದು ನೋಡ್ತೀವಿ, ಆಯ್ತು ಬರ್ತೀವಿ ಅಂತ ಪಕ್ಕದವ್ರು ಎಲ್ಲ ಆಂಧ್ರ ಹೋಗ್ತಿದ್ದಾರೆ. ಆದಷ್ಟು ಪಿಒಪಿ ಗಣಪತಿಗಳು ಬರ್ತಿದಾವೆ. ಯಾರು ನಾವು ತಡೆಗಟ್ತಿಲ್ಲ ಅಲ್ಲಿ. ಆದಷ್ಟು ಅದು ತಡೆಗಟ್ಟಿದ್ರೆ ಅವಾಗ ನಮ್ಮ ಗಣಪತಿಗೆ ಬೆಲೆ ಸಿಗುತ್ತೆ ಏನೋ ಗೊತ್ತಿಲ್ಲ. ಈಗ ತಾವೇನಾದ್ರೂ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಏನಾದ್ರು ಮಾಹಿತಿ ಕೊಟ್ಟಿದ್ರೆ ಅಷ್ಟೇ ನಮ್ಗೆ ಕರೆದು ಮೀಟಿಂಗ್ ಕರೆದು ನಮಗೆಲ್ಲ ಹೇಳಿದ್ರು. ನಮ್ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದ್ರು ನಮ್ಗೆ. ನಾವೆಲ್ಲ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಎಲ್ಲಾನು ನಮ್ಮ ಎಷ್ಟು ಕುಟುಂಬಗಳಿದಾವೆ ಅಷ್ಟು ಜನ ಎಲ್ಲ ಕಲ್ತಿದ್ವಿ, ನಾವೆಲ್ಲ ಮಾತಾಡಿ ಹೇಳಿದ್ವಿ. ಆದ್ರೂ ಜನರು ಬಂದು ಎಲ್ಲ ಪಿಒಪಿ ಕೇಳ್ತಾ ಇದ್ದಾರೆ. ಎಲ್ಲ ಒಳ್ಳೆ ಮಾಡಲಿ ಪಿಒಪಿ ಕೊಡಪ್ಪ ಅಂತಾರೆ. ಎಲ್ಲ ಪಕ್ಕ ನಮ್ಗೆ ಇಲ್ಲಿ 30 ಕಿಲೋಮೀಟರ್ ಆಂಧ್ರ ಇದೆ, ಐಂದುಪುರ ಹೋಗ್ತಾ ಇದ್ದಾರೆ, ಕಡೆ ಮಡಕಸೇರಿ ಹೋಗ್ತಾ ಇದ್ದಾರೆ, ಎಲ್ಲ ಅಲ್ಲಿ ತಗೊಂಡ್ಬಂದ್ಬಿಡ್ತಾ ಇದ್ದಾರೆ. ನಮ್ಮ ಗಣಪತಿ ಕೇಳ್ತಾ ಇಲ್ಲ ನಮ್ಗೆ. ಸೊ ಅಲ್ಲಿಂದ ಇಲ್ಲಿಗೆ ಪಿಒಪಿ ಗಣಪತಿಗಳು ಸಪ್ಲೈ ಆಗ್ತಾ ಇದೆ. ಸೊ ಅದನ್ನ ಯಾವುದೇ ಅಧಿಕಾರಿಗಳು ಕ್ರಮ ತಗೋತಿಲ್ಲ, ತಡೆಗಟ್ಟಿಲ್ಲ. ಅದನ್ನ ಆದಷ್ಟು ತಡೆಗಟ್ಟಿದ್ರೆ ನಾವು ಇಲ್ಲಿರೋ ಸ್ಥಳೀಯರಿಗಾದ್ರೂ ನಮ್ಗೆ ಒಳ್ಳೆ ಅವಕಾಶ ಸಿಗುತ್ತೆ, ಒಳ್ಳೆ ಬೆಲೆ ಸಿಗುತ್ತೆ ಅಂತ ನಾವು ಅನ್ಕೊಂತಾ ಇದೀವಿ. ನಮ್ಮನ್ನೇ ನಂಬಿ ಸುಮಾರು ಒಂದು 20-30 ಕುಟುಂಬಗಳು ನಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೂ ಒಳ್ಳೆ ಇದಾಗುತ್ತೆ. ನಾವು ಇದುವರೆಗೂ ಒಂದು ಗಣಪತಿ ಸೇಲ್ ಆಗಿಲ್ಲ. ಬೇಕಾದ್ರೆ ಒಂದು ನೋಡ್ಕೊಂಬನ್ನಿ, ಎಲ್ಲೂ ಒಂದು ಗಣಪತಿ ಯಾವ್ದು ನಮ್ಮದು ಸೇಲ್ ಆಗಿಲ್ಲ. ನಮ್ಮ ಹತ್ರ ಮಣ್ಣಿನ ಗಣಪತಿ ಇದಾವೆ ಅಂತ ಪೇಪರ್ ಎಲ್ಲ ಇದಾವೆ. ನಾವು ಯಾವ ಗಣಪತಿ ಸೇಲ್ ಎಲ್ಲ ಬಂದು ಯಾರು ಪಾರ್ಟಿ ಬಂದ್ರೆ ಯಾರು ಚಿಕ್ಕ ಹುಡುಗ ಸಮೇತ ಬಂದ್ರು ಎಲ್ಲ ಹಣ ಪಿಒಪಿ ಕೊಡೋಣ, ಬಾಂಬೆ ಮಾಡಲು ಕೊಡೋಣ ಅಂತಾರೆ. ನಮ್ಮ ಹತ್ರ ನಾವು ಮಾಡಿಲ್ಲ. ನಾವು ಪಕ್ಕದೆಲ್ಲ ಆಂಧ್ರ ಹೋಗ್ತಿದ್ದಾರೆ, ಎಲ್ಲ ಅಲ್ಲಿ ಆಂಧ್ರದಿಂದ ತರಿಸ್ತಾ ಇದ್ದಾರೆ. ಅಲ್ಲ ಅಲ್ಲಿ ಹೋಗಿ ಅದನ್ನ ತಡೆಗಟ್ಟಿದ್ರೆ ಖಂಡಿತ ನಾವು ಮಾಡೋ ವಸ್ತುಗೆ ನಾವು ಬೆಲೆ ಸಿಗುತ್ತೆ ಅಂತ ನಾವು ಅನ್ಕೊಂತಾ ಇದ್ದೀವಿ ಸರ್. ತಮ್ಮ ಹೆಸರು ಸರ್ ಮೋಹನ್ ಕುಮಾರ್ ಅಂತ, ಇದೆ ಗಮಕಾರ್ನಳ್ಳಿ ಅವರ. ನನ್ನ ಹೆಸರು ಎಂ ಹನುಮಂತಯ್ಯ, ನಮ್ಮ ತಂದೆ ಹೆಸರು ಮೂಕರಯ್ಯ, ನಂದು ಗಮಕಾರ್ನಳ್ಳಿ ವಾಸ. ಇಲ್ಲಿ ಪಕ್ಕ ಹಳ್ಳಿಯಲ್ಲಿದ್ದು ಇಲ್ಲಿ ಬಂದು 35 ವರ್ಷ ಆಯಿತು. ಮಡಿಕೆ ಕೆಲಸದಲ್ಲಿ ನನಗೆ ಏನು ಇಂಪ್ರೂವ್ ಆಗಲಿಲ್ಲ.
ಅದಕ್ಕೆ ಇದನ್ನು ಕಲ್ತ್ಕೊಂಡು ತಮಿಳ್ನಾಡಿಗೆ ಹೋಗಿ ಇದನ್ನು ಕಲ್ತ್ಕೊಬಂದು ಇದರಲ್ಲಿ ಜೀವನ ಮಾಡಿ ಕೂಲರ್ಗೆಲ್ಲ ಒಂದು 2-3 ತಿಂಗಳಿಂದ ಕೆಲಸ ಕೊಡ್ತೇವೆ. ಸುಮಾರು ಎಷ್ಟು ತಿಂಗಳು ಕೆಲಸ ಮಾಡ್ತೀರಾ? ನಾವು ಜನವರಿಯಿಂದ ಮಾಡ್ತೀವಿ. ಜನವರಿಯಿಂದ ಕೆಲಸ ಮಾಡ್ತೀರಾ. ಇದೆಲ್ಲವೂ ಕೂಡ ಯಂತ್ರಲ್ಲಿ ತಯಾರು ಮಾಡ್ತೀರಾ ತಾವು? ಇದು ಮರ್ಗೆನ್ಸ್ ಹಿಟ್ಟು, ಪೌಡ್ರು, ಅದು ಏನೋ ಇದು ಕಚ್ಚಾ ಪೌಡ್ರ್ ಅಂತ ಬರ್ತದೆ. ಮರ್ಗೆನ್ಸೇ ಎಲ್ಲ ಅದರಲ್ಲಿ ಎಲ್ಲ ಹದ ಮಾಡಿ ಮಾಡ್ತೀವಿ. ಇದರಲ್ಲಿ ಏನು ನಿಮ್ಗೇನು ಪ್ರತಿ ಸತಿ ಲಾಭ ಏನಾದರೂ ಆಗ್ತಾ ಇದೆ ಅಥವಾ ಲಾಸ್ ಆಗ್ತಾ ಇದೆ? ಇಲ್ಲ, ಪರವಾಗಿಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ, ಲಾಸ್ ಏನಿಲ್ಲ. ಕೂಲರ್ಗೂ ನಮಗೂ ಪೇಂಟ್ಗೂ ಮೇಂಟೈನ್. ಅಲ್ಲ, ಪಕ್ಕದ ಆಂಧ್ರದಿಂದ POP ಗಣಪತಿಗಳು ಬರ್ತಾ ಇರೋದ್ರಿಂದ ತಮ್ಗೆ ಏನೋ ಲಾಸ್ ಆಗ್ತಿಲ್ಲ? ಇಲ್ಲ ಸರ್, ನಾವು ತರೋದಿಲ್ಲ. ನೀವು ತರಲ್ಲ ಅಂತ ಹೇಳ್ತಿಲ್ಲ, ಅಲ್ಲಿಂದ ಸಪ್ಲೈ ಆಗ್ತದೆ ಬೇರೆ ಕಡೆಗೆ. ಲಾಸ್ ಅಂತ ನಮ್ಗೇನು ಇಲ್ಲಿವರೆಗೂ ಆಗಿಲ್ಲ ಸರ್. ನಾವು ಹೆಂಗೆ ಹೇಳೋದು ಹೇಳ್ರಿ, ಇಷ್ಟೇ. ಯಾಕೆಂದ್ರೆ ನಾವು POP ತರೋಲ್ಲ, ಬಾಣಿಸಲ್ಲ, ಯಾಕೆ ಬೇಕು ಮತ್ತೆ. ಸುಮಾರು 35 ವರ್ಷದಿಂದ ಕೆಲಸ ಮಾಡ್ತಾ ಇದ್ರ ತಾವು? ಯಾರು ಇಲ್ಲ ಸರ್, ನಾನೊಂದು 60-65 ವರ್ಷದಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಚಿಕ್ಕ ಮಾಡ್ತಾ ಇದ್ದೆ. ಈಗ ಒಂದು 30-35 ವರ್ಷದಿಂದ ಈ ಪೇಪರ್ದು ಕಲ್ತ್ಕೊಂಡು ತಮಿಳ್ನಾಡಿಗೆ ಹೋಗಿ 6 ತಿಂಗಳು ಕಲ್ತ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ಎಷ್ಟು ರೂಪಾಯಿಂದ ಎಷ್ಟು ಸಾವಿರದವರೆಗೂ ಇದೆ? ಒಂದು 50 ರೂಪಾಯಿಂದ ಒಂದು 15,000ವರೆಗೂ ಇದೆ ಸರ್. 15,000ವರೆಗೂ ಗಣಪತಿಗಳಿದೆ ನಿಮಗೆ. ಸೊ ಎಲ್ಲ ಯಾವ ತಿಂಗಳಲ್ಲಿ ನೀವು ಇಲ್ಲಿಂದ ಡಿಸ್ಪ್ಯಾಚ್ ಮಾಡ್ತಕ್ಕಂಥದ್ದು? ಯಾವ ತಿಂಗಳಲ್ಲಿ? ಇನ್ನು ವರಲಕ್ಷ್ಮಿ ಆಗ್ಬೇಕು ಸರ್. ವರಮಹಾಲಕ್ಷ್ಮಿ ಹಬ್ಬ ಆಗಬೇಕು. ಆದ್ಮೇಲೆ ಹೊರಗಡೆಯಿಂದ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಂದನೇ? ಹೊರಗಡೆಯಿಂದ ಬಂದು ತಗೊಂಡು ಹೋಗ್ತಾರೆ ಇಲ್ಲಿಂದನೇ? ಹೊರಗಡೆಯಿಂದ ಬಂದವರೇ ತಗೊಂಡು ಹೋಗ್ತಾರೆ, ಅವರು ಸೇಲ್ ಮಾಡ್ಕೊತಾರೆ. ನೀವು ಯಾವ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀರಾ? ಜನವರಿಯಿಂದ ಡಿಸೆಂಬರ್. ಆಯ್ತು. ಮಾತಾ ಅಂತೇಳಿ ನಾವಿಲ್ಲೇ ಮದುವೆ ಆಗಿದ್ದು 22 ವರ್ಷ ಆಯಿತು ಮದುವೆ ಆಗಿಲ್ಲಿ. ನಾವು ಪ್ರತಿಪರ ಇದೆ ಗಣೇಶ ಕೆಲಸನೇ ಮಾಡೋದು. ನಮ್ಮ ತವ್ರ ಮನೆ ಏನೋ ಮಾಡ್ತಾರೆ, ಎಲ್ಲ ಇಲ್ಲಿ ಬಂದಿಲ್ಲ, ನಾವು ಕಲ್ತೆಲ್ಲ ಇದು ಮಾಡಿದ್ದು ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅದು ಜನದೇನು ಅಂತಂದರೆ POP ಜಾಸ್ತಿ ಇದೆ ಕಡೆ ಬಂದ್ಬಿಟ್ಟು ನಮ್ಗೆ ಗಣೇಶನಿಗೆ ಸ್ವಲ್ಪ ಬೇಡಿಕೆ ಕಮ್ಮಿ ಆಗಿದೆ. ಅದು ಸ್ವಲ್ಪ ಅಲಂಕಾರ ಜಾಸ್ತಿ ಮಾಡೋದಕ್ಕೆ ಸ್ವಲ್ಪ ಡಿಮ್ ಆಗಿರೋದಕ್ಕೆ ಅದು ತಗೋತಾರೆ. ನಮ್ಮ ಇದನ್ನ ಯಾರು ಕೇಳ್ತಾ ಇಲ್ಲ, ಹಂಗಾಗಿ ಸ್ವಲ್ಪ ನಮಗೆ ಇದಾಗೈತೆ. ಏನು ಸ್ವಲ್ಪ ಅದು POP ಸ್ವಲ್ಪ ಇದು ಮಾಡಿಬಿಟ್ಟು ಗಣೇಶನ ನಮ್ಮ ಮಣ್ಣಿನ ಕೆಲಸಕ್ಕೆ ಸ್ವಲ್ಪ ಬೆಂಬಲ ಮಾಡಬೇಕು ಅಂತ ಇದು ಮಾಡ್ತೀವಿ ಸರ್. ಇಲ್ಲಿ POP ನಿಷೇಧ ಇದೆ? ನಿಷೇಧ ಇದೆ. ತಾವು ಮಣ್ಣಿನ ಗಣಪತಿಗಳು ಮತ್ತೆ ಪೇಪರ್ ಗಣಪತಿಗಳು ಮಾಡ್ತಾ ಇದ್ದೀರಾ? ಏನಿಲ್ಲ. ಸೊ ಅದು ಬರ್ತಾ ಇರೋದ್ರಿಂದ ನಿಮ್ ಗಣಪತಿಗೆ ಬೇಡಿಕೆ ಕಡಿಮೆ ಆಗಿದೆ? ಬೇಡಿಕೆ ಕಮ್ಮಿ ಆಗಿದೆ. ಅದನ್ನ ನಿಲ್ಸಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ನಮ್ಮ ಕಡೆ ಒಂದು 15-16 ಕುಟುಂಬ ಸ್ವಲ್ಪ ಜೀವನ ಮಾಡ್ತಾ ಇದ್ದಾರೆ, ಕೆಲಸಕ್ಕೆ ಇದು ಮಾಡ್ತಾ ಇದ್ದಾರೆ. ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳ್ತೀರಾ? ನಾವು ಸರ್ಕಾರ ಕಡೆ ನಮ್ಗೆ ಏನು ಸವಲತ್ತಿಲ್ಲ ಸರ್. ನಮ್ಮ ಇದಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ ಅಷ್ಟೇ. ಸರ್ಕಾರ ಕಡೆ ಅದು ಸವಲತ್ತು ಆಯಿತು ಏನಾಯಿತು ನಮ್ಮ ಕಡೆ ಇಲ್ಲ. ಸೊ ಇದನ್ನಾದ್ರೂ ಸ್ಟಾಪ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ಸರ್ ನಾವು ಜಾಸ್ತಿ ಮಣ್ಣಿಂದ ಮಾಡೋದು ಸರ್, ಬೇರೆ ಯಾವುದು ಏನು ಮಾಡೋದಿಲ್ಲ. ನಮ್ಮ ಮಡಿಕೆ ಇದೆ, ಅವಾಗ ನೋಡಿದ್ರಲ್ಲ ಮಡಿಕೆದೆಲ್ಲ ಅದೇನೋ ವಿಶೇಷವಾಗಿ ನಾವು ಮಾಡ್ತಾ ಇದ್ರಲ್ಲ ಮಡಿಕೆ ಕೊಡ್ತಾರೆ, ಶಾಸ್ತ್ರ ಬರ್ತಾರೆ. ಪ್ರತಿಯೊಂದಕ್ಕೂ ಸಾವುಗಾಗುತ್ತೆ, ಸಾವುಗೂ ಬರ್ತಾರೆ, ಗಣೇಶಕ್ಕೆ ಬರ್ತಾರೆ, ಮದುವೆ ಕೆಲಸಕ್ಕೆ ಬರ್ತಾರೆ, ಏನು ಮಾಡ್ತಾರೆ ಸರ್. ಓಕೆ.